ನಮಸ್ಕಾರ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ನವೆಂಬರ್ 29ನೇ ತಾರೀಕನ್ನ ಈಗಲೇ ನೋಟ್ ಡೌನ್ ಮಾಡ್ಕೊಳ್ಳಿ. ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ನೀವು ಕೂಡ ನೇರವಾಗಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಇನ್ನು ಸ್ವಾತಿ ನಕ್ಷತ್ರದ ಕುರಿತಾಗಿ ತಿಳ್ಕೊಳ್ಳೋದಾದ್ರೆ ಇವರ ಒಂದು ಮನಿ ಮ್ಯಾಗ್ನೆಟ್ ಯಾವ ರೀತಿ ಇರುತ್ತೆ, ಸ್ವಭಾವ, ವ್ಯಕ್ತಿತ್ವ ಏನೆಲ್ಲ ಇದೆ, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇವರು ಪ್ರಕಾಶಮಾನವಾಗಿ ಬೆಳಕಿಗೆ ಬರಬೇಕು ಅಂತ ಹಂಬಲ ಹೊತ್ತಿರುತ್ತಾರೆ. ಕಲಾವಿದರು ಆಗಿರುತ್ತಾರೆ. ಇವರು ಕಲಾವಿದರಾಗಿರ್ತಾರೆ. ಅನೇಕ ಕಲೆಗಳ ನೈಪುಣ್ಯತೆ ಇವರಿಗಿರುತ್ತೆ. ಕೆಲವೊಂದು ಹೀಗೋ ಅದೊಂದು ಅಡ್ಡ ಬರ್ತಾ ಇವರಿಗೆ ಬೆಳಕು ತಂದ್ಕೊಳ್ಳೋಕ್ಕೆ ಆಗ್ತಾ ಇರೋದಿಲ್ಲ. ಕಷ್ಟಪಡ್ತಾ ಬ್ಯಾಕ್ ಬರ್ತಾರೆ. ಹೀಗೋ ಅನ್ನೋದನ್ನು ಮೊದಲು ಬಿಡಬೇಕು. ಈ ನಕ್ಷತ್ರದಲ್ಲಿ ಹೀಗೋ ಬಿಟ್ಟರು ಅಂತಂದರೆ ನಾನು ಮೊದಲೊಂದು ಬಳಸಿದೆ ಪ್ರಕಾಶಮಾನ ಅಂತ, ಆ ಪದ್ಧತಿಗೆ ಬಂದುಬಿಡ್ತಾರೆ, ಬೆಳಕಿಗೆ ಬಂದುಬಿಡ್ತಾರೆ ಇವರು. ಇದನ್ನು ಬಿಡಲೇಬೇಕು. ಕೆಲವೊಂದು ಅಹಂಕಾರದಿಂದ ಪದಚ್ಯುತಿ ತಂದುಕೊಳ್ತಾರೆ, ಎಚ್ಚರ ಅಂತ ಹೇಳ್ತಾನೆ. ಇನ್ನು ಇವರಿಗೆ ಒಂದು ಚಿಹ್ನೆ ಕೊಡ್ತಾನೆ, ಹವಳ ಮತ್ತು ಕತ್ತಿ ಅಂತ ಹೇಳ್ತಾನೆ. ಈ ಒಂದು ನಕ್ಷತ್ರದವರೆಗೆ ಆಳುವ ಗ್ರಹ ಬಂದರೆ ರಾಹು ತೆಗೆದುಕೊಳ್ತಾನೆ. ಇನ್ನು ಆಳುವ ದೇವತೆ ಅಂತ ಬಂದರೆ ವಯ ಅಂತ ಹೇಳ್ತಾನೆ. ಆ ವಯ ಅಂತಕ್ಕಂತಹ ದೇವತೆ ಈ ನಕ್ಷತ್ರವನ್ನು ಆಳುತ್ತೆ. ಇನ್ನು ಅರ್ಥಪೂರ್ಣವಾಗಿ ಇವರ ಬದುಕಿಗೆ ಈಗ ಲೀಗಲ್ಲಾಗಿ ಇವ್ರಿಗೇನು ಸ್ಯಾಲ್ರಿ ಬರುತ್ತೋ ಅದಲ್ಲದೆ ಇವರಿಗೆ ಅದೃಷ್ಟವಶಾತ್ ಯಾವುದೋ ದೊಡ್ಡ ಮಟ್ಟದ ಹಣ ಬರ್ತಕ್ಕಂತಹ ಯೋಗಗಳಿರ್ತವೆ. ಫಾರ್ ಎಕ್ಸಾಂಪಲ್, ಇವರ ಹತ್ರ ಸೆಲ್ಲರ್ ಆ್ಯಂಡ್ ಬೈರ್ ಇಬ್ಬರು ಇದ್ದಾರೆ. ಜಮೀನು ಕೊಡುವವನು ಇದ್ದಾನೆ, ತೆಗೆದುಕೊಳ್ಳುವವರು ಇದ್ದಾರೆ. ಇವರಿಗೆ ಬೇಕು, ಇವರು ಅರ್ಜೆಂಟ್ ಮಾರಬೇಕು. ಮಧ್ಯದಲ್ಲಿ ಈ ವ್ಯಕ್ತಿ ಇದ್ದಾರೆ. ಇವರು ಏನು ರೇಟ್ ಹೇಳ್ಕೊಡ್ತಾರೆ, ಕೊಡಿಸಿದ್ರೆ ಅದು ದೊಡ್ಡ ಮಟ್ಟದ ಹಣ ಇವರಿಗೆ ಬರುತ್ತೆ. ಈ ಥರದ ಅದೃಷ್ಟಗಳು ಬರ್ತವೆ ಯಾವಾಗ ಕೆಲವೊಂದು ಬಾರಿ ಇವರು ಎಚ್ಚೆತ್ತುಕೊಂಡಾಗ. ಅದೇ ನಾನು ಹೀಗೋ ಬಿಡಬೇಕು, ಅದು ಇವ್ರ ಹತ್ರ ನಾನು ಯಾಕೆ ಹೋಗಬೇಕು, ಅವ್ರ ಹತ್ರ ನಾನು ಯಾಕೆ ಮಾತಾಡಬೇಕು, ಇದೆಲ್ಲವೂ ಕೂಡ ಬಿಟ್ಟು ಇವ್ರದ್ದಾಗಿರ್ತಕ್ಕಂತಹ ಹಣವನ್ನು ಆಕರ್ಷಣೆ ಮಾಡಿಕೊಂಡು ಒಂದು ಲೆವೆಲನ್ನು ಮುಟ್ಟಬೇಕಾದ್ರೆ ಬಹಳ ಪ್ರಮುಖವಾಗಿರ್ತಕ್ಕಂತಹ ಘಟನೆ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರೆ ಇವರು ಎಲ್ಲಾದರೂ ದಾರಿಯಲ್ಲಿ ಅಡ್ಡ ಹೋಗಬೇಕಾದ್ರೆ ಈ ಶುಭ ಶಕುನಗಳು ಅಂತ ಆಗ್ತವೆ. ಈ ಹಸು ಬರೋವಂಥದ್ದು, ಹಸು ಕರು ಬರೋವಂಥದ್ದು, ಬಿಂದಿಗೆಗಳು ಈ ಥರದ್ದೆಲ್ಲ ಕೂಡ ಇವರಿಗೆ ಎಮ್ಮೆ ಬಂದರೆ ಇವ್ರ ಕೆಲಸ ಆಗುವಂಥದ್ದು. ಅಂದರೆ ಇವ್ರು ಯಾವುದಾದ್ರೂ ಕೆಲಸಕ್ಕೆ ಹೋಗುವಾಗ ಎದುರುಗಡೆ ಎಮ್ಮೆ ಬರಬೇಕು. ಈ ತರಹದ್ದು ಇವರು ಏನು ಸೂಚನೆ ಕೊಡುತ್ತೆ, ಹಣವನ್ನು ನೀವು ಮುಟ್ಟಿದ್ದೆಲ್ಲವೂ ಕೂಡ ಬಂಗಾರ ಆಗಬೇಕು ಅನ್ನೋದೇ ಆದರೆ ಆ ಬೆಳೆ ನಿಮಗೆ ಹಂತ ಹಂತವಾಗಿ ಬೆಳೆದು ಬಂಗಾರ ಕೊಡಬೇಕು ಅಂತಂದರೆ ನೀವು ಮಾಡಿಕೊಳ್ಳೇಬೇಕಾಗಿರ್ತಕ್ಕಂತಹದ್ದು ವಿಶೇಷವಾಗಿ ದುರ್ಗಾದೇವಿಯ ಚಿತ್ರ ಇರ್ತಕ್ಕಂಥದ್ದು, ದುರ್ಗಾದೇವಿಯ ಫೋಟೋ ಇರ್ತಕ್ಕಂತಹದ್ದು ನಿಮ್ಮ ಬಳಿ ಇರಬೇಕು. ಯಾವುದೋ ಒಂದು ಮೊಬೈಲ್ಗಾಗಿರ್ಬೋದು, ನೀವು DPಗಾಗಿರಬಹುದು. ಆ ದುರ್ಗಾದೇವಿಯನ್ನು ನೋಡುವಂಥದ್ದು ಹಣವನ್ನು ಕೌಂಟ್ ಮಾಡುವಂಥದ್ದು. ಮತ್ತು ಹಣ ಕೌಂಟ್ ಮಾಡಿದಾಗಿದ್ದೇ ಮತ್ತೆ ನೀವು ದುರ್ಗಾದೇವಿ ನೋಡಬೇಕು. ಮೊದಲು ಎಣಿಸೋವಾಗ ಕ್ಲೋಸ್ ಆದಮೇಲೆ ದುರ್ಗಾದೇವಿ ನೋಡೋದು. ಓಂ ದುಮ್ ದುರ್ಗಾಯೈ ನಮಃ. ಅಥವಾ ನಿಮಗೇನಾದರೂ ಸೂಕ್ತ ಹೇಳಲಿಕ್ಕೆ ಬರುತ್ತೆ ಅಂತಂದರೆ ವಿಶೇಷವಾಗಿ ದುರ್ಗಾ ಸೂಕ್ತವನ್ನು ಹೇಳ್ತಕ್ಕಂಥದ್ದು, ಅಥವಾ ದುರ್ಗಾದೇವಿಯ ಗಾಯತ್ರಿಯನ್ನಾದರೂ ಕೂಡ ಹೇಳುವಂಥದ್ದು. ಇಷ್ಟು ನೀವು ಹೇಳಿಕೊಂಡು ಮಾಡುತ್ತಾ ಪ್ರಾರಂಭಿಸ್ತಕ್ಕಂಥದ್ದು ಹಣಕಾಸಿನ ವಿಚಾರಕ್ಕಾಗಿ. ಇನ್ನು ನಿಮ್ಮ ಮನೆಯ ಎಲ್ಲಿಂದ ಇವರಿಗೆ ಸ್ಟಾರ್ಟ್ ಆಗುತ್ತೆ ಅಂತಂದರೆ, ಇವರ ಮನೆಯ ಸಂಪಿದೆಯಲ್ಲ ಅಲ್ಲಿಂದಲೇ ಇವರು ಬರಬೇಕು. ಎಲ್ಲೋ ಇರುತ್ತೆ, ಅದು ಇನ್ನೆಲ್ಲೋ ಬಾಗಿಲಿರುತ್ತೆ. ಸಂಪು ನೀರೇನಿರುತ್ತೆ ಅದರ ಮೇಲೆ ತುಳಿದು ಇವರು ಬರಬೇಕು ಮನೆ ಒಳಗಡೆ. ಅಂದರೆ ಸತ್ಯವನ್ನೇ ಮಾತಾಡುವಂಥದ್ದು, ಸತ್ಯದಿಂದಲೇ ಇವರಿಗೆ ನಡೆಯುವಂಥದ್ದು, ಸತ್ಯವೇ ಕಾಯಕ ಆಗ್ತಕ್ಕಂಥದ್ದರಿಂದ ಆ ನೀರಿರ್ತಕ್ಕ ತೊಟ್ಟಿಯನ್ನು ತುಳಿದು ಮನೆ ಒಳಗಡೆ ಬರ್ತಕ್ಕಂತಹದ್ದು. ಇವ್ರಿಗೊಂದು ಸ್ಟಿಕ್ ಹೇಳ್ತಾನೆ. ಆ ಸ್ಟಿಕ್ಕು ನೇರಳೆ ಸ್ಟಿಕ್ಕು. ಆ ನೇರಳೆಯದಾಗಿರ್ತಕ್ಕಂಥದ್ದು ಒಂದು ಕಡ್ಡಿಯನ್ನು 3 ಇಂಚು ಅಥವಾ 6 ಇಂಚು ವ್ಯವಸ್ಥೆ ಮಾಡಿಕೊಂಡಿದ್ದು, ಅದಕ್ಕೆ ವೈಟ್ ಕಲರ್ ಥ್ರೆಡ್. ಯಾಕಂದರೆ ಇವರು ಬರ್ತಕ್ಕ ತುಲಾರಾಶಿ ಒಳಗಡೆ ಬರ್ತಾರೆ. ಆ ರಾಶಾಧಿಪತಿಯ ಥ್ರೆಡ್ಡನ್ನು ಸುತ್ತತಕ್ಕಂತಹದ್ದು. ಇದು ಸುತ್ತುಬಿಟ್ಟು ಪೂರ್ಣವಾಗಿ ಆ ಲಾಸ್ಟಿಗೆ ಈ ರಾಹುವಿಗೆ ಸಂಬಂಧಪಡ್ತಕ್ಕಂತಹ ವರ್ಣ ಬೂದು ವರ್ಣದ್ದು ಅಥವಾ ಕಪ್ಪು ವರ್ಣ ಥ್ರೆಡ್ಡನ್ನು ಸುತ್ತುವಂಥದ್ದು. ಈ ಸ್ಟಿಕ್ಕು ಇವರ ಆ ಹಣ ಇಟ್ಟಿರ್ತಕ್ಕಂಥ ಖಜಾನೆ ಮೇಲೆ ಇರಬೇಕು. ಹಣ ಇಟ್ಟಿರ್ತಕ್ಕಂಥ ನೋಟ್ ಏನಿದೆಯೋ ಆ ಕಟ್ ಅದರ ಮೇಲೆ ಇದನ್ನು ಇಟ್ಟಿರಬೇಕು.
ಲೆಕ್ಕ ಮಾಡಬೇಕಾದ್ರೆ ಮಾತ್ರ ದುರ್ಗಾದೇವಿ ನೋಡಬೇಕು. ಲೆಕ್ಕ ಕಂಪ್ಲೀಟ್ ಕ್ಲೋಸ್ ಆಯಿತು ಮತ್ತು ದುರ್ಗಾದೇವಿನ ನೋಡಬೇಕು. ಇದು ಬಹಳ ಚಮತ್ಕಾರ ಮಾಡಿಕೊಡುತ್ತೆ. ಆ ಸ್ಟಿಕ್ ಒಂದಿದೆಯಲ್ಲ, ಇವರಿಗೆ ಮ್ಯಾಜಿಕ್ ಸ್ಟಿಕ್ ಇದೇನೆ, ಒಂದು ಮ್ಯಾಜಿಕ್ ನಡಿಬೇಕು, ಹಣಕಾಸಿನ ವ್ಯವಹಾರದಲ್ಲಿ ಒಂದು ಮಿರಾಕಲ್ ನಡಿಬೇಕು ಅಂತಂದು ಈ ಸ್ಟಿಕ್ ಇರಬೇಕು, ಆ ಅಮ್ಮನವ್ರ ಫೋಟೋ ಇರಬೇಕು. ಇಲ್ಲಿಂದ ಆಚೆಗೆ ಅವ್ರು ಪರೀಕ್ಷೆ ಮಾಡ್ಬೋದು. ಇಷ್ಟು ದಿನಗಳು ನಾನೇನು ಮಾಡಿದೆ, ಇಲ್ಲಿಂದ ಆಚೆಗೆ ನನ್ನ ನಕ್ಷತ್ರದ ಒಂದು ಬಾಂಡಿಂಗ್ ಹೇಗಿರುತ್ತೆ ಅನ್ನೋದನ್ನು ಚೆಕ್ ಮಾಡ್ಕೋಬೋದು. ಖಂಡಿತ ಗುರುಗಳೇ, ಸ್ವಾತಿ ನಕ್ಷತ್ರದವರು ಆರ್ಟಿಸ್ಟ್ಗಳಾಗಿರ್ತಾರೆ ಅಂತ ಹೇಳಿದ್ರಿ. ಜೊತೆಗೆ ಈಗೋ ಅನ್ನೋಂಥದ್ದನ್ನ ಬಿಟ್ಟರೆ ಲೈಫ್ನಲ್ಲಿ ಸಕ್ಸಸ್ ಕಾಣೋದಕ್ಕೆ ಸಹಾಯ ಆಗುತ್ತೆ. ಜೊತೆಗೆ ದುರ್ಗಾದೇವಿಯ ಫೋಟೋ DP-ನ ಕೂಡ ಹಾಕ್ಕೊಳ್ಬಹುದು ಅಂತ ತಿಳಿಸಿದ್ರಿ. ಜೊತೆಗೆ ಒಂದು ಸ್ಟಿಕ್ ಬಗ್ಗೆ ಕೂಡ ತಿಳಿಸಿದ್ದೀರಾ, ಅದು ಇವ್ರ ಲೈಫಲ್ಲಿ ಮಿರಾಕಲ್ನ ತೋರಿಸುತ್ತೆ ಅಂತ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮ್ಮ ಲೈಫ್ನಲ್ಲಿ ಕೂಡ ಮಿರಾಕಲ್ಸ್ ನೋಡಬೇಕು, ಇನ್ನು ನಿಮ್ಮದು ಸ್ವಾತಿ ನಕ್ಷತ್ರ ಆಗಿತ್ತು ಅಂತಂದರೆ ಗುರುಗಳು ತಿಳಿಸಿರುವಂಥ ಈ ರೆಮಿಡಿಯನ್ನು ಫಾಲೋ ಮಾಡಿ. ನಮಸ್ಕಾರ.